ಗೋಲ್ಡ್ ನ ಒನ್ ಆಫ್ ದ ಸೇಫೆಸ್ಟ್ ಹೆವೆನ್ ಅಂತಾನು ಕರೀತಾರೆ. ಚಿನ್ನನ ಒಂದು ಸೇಫೆಸ್ಟ್ ವೇ ಆಫ್ ಇನ್ವೆಸ್ಟ್ಮೆಂಟ್ ಅಂತಾನು ಕರೀತಾರೆ. ಸೊ ಈಗ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡಿ, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ತುಂಬಾ ಜನ ಆಲ್ರೆಡಿ ಲಾಭನ ಪಡ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು 2015 ಅಲ್ಲಿ ಗೋಲ್ಡ್ ಪ್ರೈಸ್ ಎಷ್ಟಿತ್ತು ಅಂಡ್ 2025 ಗೋಲ್ಡ್ ಪ್ರೈಸ್ ಎಷ್ಟಾಗಿದೆ ಅಂತ. ಸೊ ನೀವು ಗೋಲ್ಡ್ ಹಿಸ್ಟ್ರಿ ನೋಡಿದ್ರೆ ಗೋಲ್ಡ್ ಯಾವತ್ತೂ ಅಷ್ಟೇ ಅದ್ರ ವ್ಯಾಲ್ಯೂನ ಕಳ್ಕೊಂಡೇ ಇಲ್ಲ. ಫ್ರಮ್ ಸಿನ್ಸ್ 1960 ಇಂದ ನೀವು ನೋಡ್ಕೊಂಡ್ ಬರ್ತಾ ಇರ್ಬೋದು ಗೋಲ್ಡ್ ಪ್ರೈಸ್ ಯಾವಾಗ್ಲೂ ಏರ್ತಾನೆ ಬಂದಿದೆ, ಇನ್ಕ್ರೀಸ್ ಆಗ್ತಾನೆ ಬಂದಿದೆ. ಅಂಡ್ ಇವತ್ತು ಗೋಲ್ಡ್ ಪ್ರೈಸ್ ಇವತ್ತಿನ ದಿನದಲ್ಲಿ 9,500, 9,600 ಈ ರೀತಿ ನಡೀತಿದೆ. 1 ಗ್ರಾಮ್ಗೆ 10 ಗ್ರಾಮ್ಗೆ ಗೋಲ್ಡ್ 1 ಲಕ್ಷ ರೀಚ್ ಆಗೋ ಸಾಧ್ಯತೆನೂ ಇದೆ. ಇಷ್ಟೆಲ್ಲ ನಡೀತಿರೋ ಟೈಮಲ್ಲಿ ಒಂದು ನ್ಯೂಸ್ ಬರುತ್ತೆ, ಏನು ಗೋಲ್ಡ್ ಪ್ರೈಸ್ 56,000ಕ್ಕೆ ಇಳಿಯುತ್ತೆ. ಗೋಲ್ಡ್ ಪ್ರೈಸ್ ವಿಲ್ ಫಾಲ್ ಟು 54,000, 56,000. US ಬೇಸ್ಡ್ ಕಂಪನಿ ಮಾರ್ನಿಂಗ್ ಸ್ಟಾರ್ ಅನ್ನೋರು ಒಂದು ಆದೇಶ ಕೊಡ್ತಾರೆ, ಏನು ಗೋಲ್ಡ್ ಪ್ರೈಸ್ 40% ಬೀಳುತ್ತೆ ಅಂತ ಅವರು ಒಂದು ಹೇಳಿಕೆ ಕೊಡ್ತಾರೆ. ಅವ್ರು ಹೇಳಿದ ತಕ್ಷಣ ಅಂತೂ ಗೋಲ್ಡ್ ಪ್ರೈಸ್ ಏನು ಕಮ್ಮಿ ಆಗಿಲ್ಲ. ಬಟ್ ಅವ್ರು ಹೇಳಿದ್ದಾರೆ ಕಮ್ಮಿಂಗ್ ಮಂತ್ಸ್ ಅಲ್ಲಿ ಇಲ್ಲ ಕಮ್ಮಿಂಗ್ ಇಯರ್ಸ್ ಅಲ್ಲಿ ಗೋಲ್ಡ್ ಪ್ರೈಸ್ 40% ಡಿಕ್ಲೈನ್ ಆಗುತ್ತೆ. ದಟ್ ಈಸ್ ಗೋಲ್ಡ್ ಪ್ರೈಸ್ ನಿಮ್ಗೆ 56,000 ಬರುತ್ತೆ 10 ಗ್ರಾಮ್ಗೆ ಅಂತ ಅವ್ರು ಹೇಳಿದ್ದಾರೆ. ಆ ರೀತಿ ಆದ್ರೆ ನಮ್ಮ ಇಂಡಿಯಾದಲ್ಲಿ ಗೋಲ್ಡ್ ಪ್ರೈಸ್ 10 ಗ್ರಾಮ್ಗೆ 55,000 ಆಗುತ್ತೆ, 55ರಿಂದ 56,000 ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ, ಅನಲೈಸ್ ಮಾಡೋಣ ಗೋಲ್ಡ್ ಪ್ರೈಸ್ ನಿಜವಾಗ್ಲೂ 56,000 ಆಗುತ್ತಾ, ಅಂಡ್ ಮಾರ್ನಿಂಗ್ ಸ್ಟಾರ್ ಕಂಪನಿ ಅವರು ಯಾಕೆ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ರು. ಆ ರೀತಿ ಸ್ಟೇಟ್ಮೆಂಟ್ ಕೊಡಬೇಕು ಅಂದ್ರೆ ಮೇನ್ ಏನಾದ್ರೂ ಕಾರಣ ಇರ್ಬೇಕಲ್ಲ, ಸುಮ್ಮನೆ ಅಂತೂ ಕೊಡಕ್ಕಾಗಲ್ಲ. ಇವಾಗ ಗೋಲ್ಡ್ ಪ್ರೈಸ್ ನಾಳೆ ಯಾರು ಇನ್ನೊಬ್ರು ಬಂದ್ಬಿಟ್ಟು 70,000 ಆಗುತ್ತೆ ಅಂದ್ರೆ ಆಗ್ಬಿಡುತ್ತಾ, ಆಗಲ್ಲ. ಈಗ ಇವ್ರು ಹೇಳಿದ ತಕ್ಷಣ 56,000 ಆಗಿದೆ, ಆಗಿಲ್ಲ. ಬಟ್ ಆ ರೀತಿ ಅವ್ರು ಹೇಳಿದಾರೆ ಅಂದ್ರೆ ಯಾಕೆ ಹೇಳಿದ್ರು, ಯಾವ ಬೇಸಿಸ್ ಮೇಲೆ ಹೇಳಿದ್ರು, ಯಾವ ಕಾರಣ ಇಟ್ಕೊಂಡು ಹೇಳಿದ್ದಾರೆ, ಇದನ್ನ ತಿಳ್ಕೋಬೇಕು. ಇದನ್ನ ತಿಳ್ಕೊಂಡಾಗ ಮಾತ್ರ ನಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ನಿಜವಾಗ್ಲೂ ಗೋಲ್ಡ್ ಪ್ರೈಸ್ 56,000 ಆಗುತ್ತಾ. ನಾವು ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀವಿ, ಯೂಟ್ಯೂಬ್ ಅಲ್ಲಿ ನೋಡ್ತೀವಿ, ಇನ್ನೊಬ್ರು ಯಾರು ಹೇಳ್ತಾರೆ ಅವ್ರು ನಾವು ನೋಡ್ತೀವಿ. ಬಟ್ ನಾವು ಖುದ್ದಾಗಿ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗುತ್ತೆ ನಿಜವಾಗ್ಲೂ ಗೋಲ್ಡ್ ಪ್ರೈಸ್ 55,000ಕ್ಕೆ ಬಂದು ಇಳಿಯುತ್ತಾ ಅನ್ನೋದು. ಸೊ ಇವತ್ತಿನ ವಿಡಿಯೋ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ, ಕಂಪ್ಲೀಟ್ ಆಗಿ ನೋಡಿ. ಯಾಕಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಯಾವ್ಯಾವ ಒಂದು ಆಧಾರ ಇಟ್ಕೊಂಡು ಗೋಲ್ಡ್ ಪ್ರೈಸ್ 56,000 ಆಗುತ್ತೆ ಅನ್ನೋದು ಹೇಳ್ತೀನಿ, ಗೋಲ್ಡ್ ಪ್ರೈಸ್ 56,000 ಯಾಕೆ ಆಗಲ್ಲ ಅನ್ನೋದನ್ನು ಹೇಳ್ತೀನಿ. ಇದು ಡಿಸ್ಕಷನ್. ಗೋಲ್ಡ್ ಪ್ರೈಸ್ 56,000 ಆಗೇ ಆಗುತ್ತೆ ಅಂತ ಹೇಳೋದಿಲ್ಲ, ಗೋಲ್ಡ್ ಪ್ರೈಸ್ 1 ಲಕ್ಷ ಟಚ್ ಆಗೇ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಆಗ ಅವ್ರು ಹೇಳ್ತಿದಾರಲ್ಲ ಆಗುತ್ತೆ ಅಂತ, ಯಾಕೆ ಹೇಳ್ತಿದಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇನ್ನೊಂದು ಮೇನ್ ಮುಖ್ಯ ವಿಚಾರ ಏನ್ ಗೊತ್ತಾ, ನೀವು ಆಡಿಯನ್ಸ್ ಯಾರ್ಯಾರು ಇನ್ವೆಸ್ಟ್ ಮಾಡಿರ್ತಾರಲ್ಲ ಗೋಲ್ಡ್ ಅಲ್ಲಿ, ನಿಮ್ಮ ಇನ್ವೆಸ್ಟ್ಮೆಂಟ್ ಬಗ್ಗೆ ಏನು, ವಾಟ್ ಅಬೌಟ್ ಯುವರ್ ಇನ್ವೆಸ್ಟ್ಮೆಂಟ್ಸ್, ವೆದರ್ ಯು ಶುಡ್ ಸೆಲ್ ಆರ್ ಬೈ, ಇದು ಮೇನ್ ಇಂಪಾರ್ಟೆಂಟ್. ಈಗ ಆಲ್ರೆಡಿ ಮಾತ್ರ ಎಷ್ಟು ಜನ ಗೋಲ್ಡ್ ಪರ್ಚೇಸ್ ಮಾಡ್ಕೊಂಡಿರ್ತೀರ, ಗೋಲ್ಡ್ ಇನ್ವೆಸ್ಟ್ ಮಾಡ್ತಿರ್ತೀರ, ನೀವೇನ್ ಮಾಡ್ಬೇಕು, ಸೆಲ್ ಮಾಡ್ಬೇಕಾ, ಬಿಕಾಸ್ ಗೋಲ್ಡ್ ಪ್ರೈಸ್ ಕಮ್ಮಿ ಆಗ್ಬಿಡುತ್ತೆ, ಸೆಲ್ ಮಾಡ್ಬಿಡೋಣ, ಪ್ರಾಫಿಟ್ ಬುಕ್ ಮಾಡ್ಬಿಡೋಣ ಅಂತಾನು ಇರುತ್ತೆ. ಇಲ್ಲ ಗೋಲ್ಡ್ ಪ್ರೈಸ್ 56,000 ಆಗಲ್ಲ, ಅದು ಕಮ್ಮಿ ಆಗಲ್ಲ ಅಂತಾನು ಸ್ವಲ್ಪ ಜನ ಮೈಂಡ್ಸೆಟ್ ಇರುತ್ತೆ. ಸೊ ಇದೆಲ್ಲದಕ್ಕೂ ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಮಗೆ ಮೇನ್ ಬೇಕಾಗಿರೋ ವಿಷಯ ಏನ್ ಗೊತ್ತಾ, ನನಗೂ ಮತ್ತೆ ನಿಮ್ಗೂ ಗೊತ್ತಾಗಬೇಕಾಗಿರೋ ವಿಷಯ, ಯಾಕೆ ಮಾರ್ನಿಂಗ್ ಸ್ಟಾರ್ ಅನ್ನೋರು ಗೋಲ್ಡ್ ಪ್ರೈಸ್ 40% ಡಿಕ್ಲೈನ್ ಆಗುತ್ತೆ, 56,000 ಬರುತ್ತೆ ಅಂತ ಯಾಕೆ ಹೇಳಿದ್ರು ಅಂದ್ರೆ, ತುಂಬಾ ಗೋಲ್ಡ್ ನ ರಿಸರ್ವ್ ಮಾಡಿ ಇಟ್ಕೊಂಡಿರೋ ಕಂಟ್ರಿ ಯಾವ್ದು ಗೊತ್ತಾ, USA, ಅಮೆರಿಕ. ನೋಡಿ, ನೀವು ನೋಡ್ತಾ ಇರ್ಬೋದು ಅಮೆರಿಕ ಹತ್ರ ಹೈಯೆಸ್ಟ್ ಗೋಲ್ಡ್ ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ ಅವರು. ನೀವು ನೋಡ್ತಾ ಇರ್ಬೋದು 8,133 ಮೆಟ್ರಿಕ್ ಟನ್ ಅಷ್ಟು ಗೋಲ್ಡ್ ಇದೆ ಅವ್ರ ಹತ್ರ. ಫ್ರಮ್ 2020 ಇಂದ 2024 ವರೆಗೂ ಅಷ್ಟಿತ್ತು. ಅಂಡ್ ಈಗ ಅವ್ರ ಹತ್ರನು 8,134 ಮೆಟ್ರಿಕ್ ಟನ್ ಗೋಲ್ಡ್ ಇದೆ. ನೋಡಿದ್ರಲ್ಲ USA ಹತ್ರ ಎಷ್ಟು ಗೋಲ್ಡ್ ಇದೆ ಅಂತ. ಅದೇ ನಮ್ಮ ಇಂಡಿಯಾ ಹತ್ರ ಎಷ್ಟಿದೆ ಗೊತ್ತಾ, ಕೇಳಿದ್ರೆ ಶಾಕ್ ಆಗ್ಬಿಡ್ತಾರೆ ನೀವು. 870 ಮೆಟ್ರಿಕ್ ಟನ್ ಗೋಲ್ಡ್ ಇದೆ ಅಷ್ಟೇ. 8,000 ಮೆಟ್ರಿಕ್ ಟನ್ ಗೋಲ್ಡ್ ಅಲ್ಲಿ 870 ಮೆಟ್ರಿಕ್ ಟನ್ ಗೋಲ್ಡ್ ಅಲ್ಲಿ, ನೋಡಿದ್ರಲ್ಲ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ಇಲ್ಲಿ ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಈ ವಿಚಾರ ಅಂದ್ರೆ, ಅಮೆರಿಕ ಏನಾದ್ರು, ಇದು ನಿಮ್ಗೆ ಪ್ರಿಡಿಕ್ಷನ್ ಇದೆ, ನಾನು ಹೇಳ್ತಾ ಇಲ್ಲ, ಡೇಟಾ ಸೋರ್ಸ್ ಹೇಳ್ತಾ ಇದೆ. ಅಮೆರಿಕ ಬರೋ ವರ್ಷಗಳಲ್ಲಿ, ಬರೋ ತಿಂಗಳಲ್ಲಿ 8,000 ಎಷ್ಟು ಮೆಟ್ರಿಕ್ ಟನ್ ಗೋಲ್ಡ್ ಇದೆ, 8,000 ಇಟ್ಕೊಳ್ಳಿ, 8,000 ಮೆಟ್ರಿಕ್ ಟನ್ ಗೋಲ್ಡ್ ಅಲ್ಲಿ ಅವ್ರ ಹತ್ರ ಗೋಲ್ಡ್ ನ ಸೆಲ್ ಮಾಡುತ್ತಂತೆ. ಅಮೆರಿಕ ಅದ್ರ ಹತ್ರ ಇರೋ ಅಷ್ಟು ಗೋಲ್ಡ್ ನ ಸೆಲ್ ಮಾಡಿದಾಗ, ಸಪ್ಲೈ ಜಾಸ್ತಿ ಆದಾಗ ಪ್ರೈಸ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಇದೊಂದು ಪ್ರಿಡಿಕ್ಷನ್ ಇದೆ. ಅಂಡ್ ಇನ್ನೊಂದು ಎರಡನೇ ರೀಸನ್ ಏನಂದ್ರೆ, ಗೋಲ್ಡ್ ಆಲ್ ಟೈಮ್ ಹೈ ಆಗಿದೆ. ATH ಏನ್ ಕರಿತೀವಲ್ಲ ನಾವು, ಆಲ್ ಟೈಮ್ ಹೈ ಅಂದ್ರೆ ಅದರದ್ದು ಪೀಕ್ ಸ್ಯಾಚುರೇಷನ್ ಲೆವೆಲ್ ಹೋಗಿ ನಿಂತ್ಕೊಂಡಿದೆ. 1,10,000 ಹತ್ರ ಬಂದು ನಿಂತಿದೆ, 97,000, 96,000. ಅದಕ್ಕೆ ನೀವು ಮತ್ತೆ ತಗೊಳಕ್ ಹೋದಾಗ, ಪರ್ಚೇಸ್ ಮಾಡಕ್ ಹೋದಾಗ 3% GST ಮೇಕಿಂಗ್ ಚಾರ್ಜಸ್ ಅಂತ ಹೇಳಿ 1 ಲಕ್ಷ ಆರಾಮಾಗಿ ಕ್ರಾಸ್ ಆಗುತ್ತೆ, ಅದು ಬೇರೆ ವಿಚಾರ. ಬಟ್ ಗೋಲ್ಡ್ ಪ್ರೈಸ್ ಆಲ್ ಟೈಮ್ ಹೈ ಆಗಿದೆ. ಇಷ್ಟು 1 ಲಕ್ಷ ಗೋಲ್ಡ್ ಆದ್ರೆ ಎಲ್ಲರೂ ಪರ್ಚೇಸ್ ಮಾಡಕ್ ಆಗಲ್ಲ, ಇದು ತಿಳ್ಕೊಳ್ಳಿ ಫಸ್ಟ್. ಎಲ್ಲರೂ ಪರ್ಚೇಸ್ ಮಾಡಕ್ ಆಗಲ್ಲ ಗೋಲ್ಡ್ ನ. ಓಕೆ, ರೀಸೆಂಟ್ ಆಗಿ 2015 ಆದ್ಮೇಲೆ ಗೋಲ್ಡ್ ಪ್ರೈಸ್ ಟ್ರೆಮೆಂಡಸ್ ಆಗಿ ಇನ್ಕ್ರೀಸ್ ಆಗಿದೆ. ಅಂಡ್ 2022 ಆದ್ಮೇಲೆ ಅಂತೂ ತುಂಬಾ ಇನ್ಕ್ರೀಸ್ ಆಗಿದೆ. ಲೈಕ್ ಫಾರ್ ಎಕ್ಸಾಂಪಲ್ 60 ಇಂದ 70 ಜಂಪ್ ಆಗೋದು, 70 ಇಂದ 80 ಜಂಪ್ ಆಗೋದು, ಈ ರೀತಿ 10,000 ಜಂಪ್ ಆಗಿದೆ. ಸೊ ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ, ಟ್ರಂಪ್ ಅವರು US ಅವರು
8,133 ಮೆಟ್ರಿಕ್ ಟನ್ ಗೋಲ್ಡ್ ನ ರಿಸರ್ವ್ ಮಾಡಿದ್ದಾರೆ. ಅವ್ರು ರಿಸರ್ವ್ ಏನೋ ಮಾಡಿದ್ದಾರೆ, ಬಟ್ ಪ್ರಾಫಿಟ್ ಬುಕ್ ಮಾಡಿಲ್ಲ. ಅಂಡ್ ಅವ್ರದ್ದು ನೆಕ್ಸ್ಟ್ ಮೂವ್ ಏನ್ ಗೊತ್ತಾ, ಬಿಟ್ ಕಾಯಿನ್ ಮೇಲೆ ಇದೆ ಕಣ್ಣು. ಬಿಟ್ ಕಾಯಿನ್ ರಿಸರ್ವ್ ಮಾಡ್ಕೊಳ್ಳೋಣ ಅಂತ ಇದೆ ಅವ್ರಿಗೆ. ಈಗ ಅವ್ರೇನಾದ್ರು ಬಿಟ್ ಕಾಯಿನ್ ರಿಸರ್ವ್ ಮಾಡ್ಕೊಂಡ್ರೆ ಗೋಲ್ಡ್ ನ ಪ್ರಾಫಿಟ್ ಬುಕ್ ಮಾಡಿನೇ ನೆಕ್ಸ್ಟ್ ಬಿಟ್ ಕಾಯಿನ್ ರಿಸರ್ವ್ ಮಾಡ್ಕೋಬೇಕು. ಸೊ ಈಗ ಅವರು ಇದನ್ನ ಪ್ರಾಫಿಟ್ ಬುಕ್ ಮಾಡಿದ್ರೆ, ಸೆಲ್ ಮಾಡಿದ್ರೆ ಸಪ್ಲೈ ಜಾಸ್ತಿ ಆಗುತ್ತೆ. ಅವ್ರದ್ದು ಗೋಲ್ಡ್ ಸಪ್ಲೈ ಜಾಸ್ತಿ ಆದ್ರೆ ಆಟೋಮೆಟಿಕ್ ಆಗಿ ಪ್ರೈಸ್ ಕಮ್ಮಿ ಆಗುತ್ತೆ. ಸೊ ಗೋಲ್ಡ್ ಪ್ರೈಸ್ ಕಮ್ಮಿ ಆಗೋ ಸಾಧ್ಯತೆಗಳು ಇದಾವೆ. ಅಂಡ್ ಇನ್ನೊಂದು ನಿಮ್ಗೆ ಅಬ್ಸರ್ವ್ ಮಾಡಬೇಕಾಗಿರೋ ವಿಷಯ ಏನಂದ್ರೆ, ರೀಸೆಂಟ್ ಆಗಿ 2025ರಲ್ಲಿ ಗೋಲ್ಡ್ ಅಲ್ಲಿ 47% ಪ್ರಾಫಿಟ್ ಬುಕಿಂಗ್ ಆಗಿದೆ ಆಲ್ರೆಡಿ. ಇದು ಒಂದು ಮೇನ್ ರೀಸನ್. ಅಂಡ್ ಇನ್ನೊಂದು, ದ ಫೇಮಸ್ ರಿಸರ್ಚ್ ಕಂಪನಿ ಮಾರ್ನಿಂಗ್ ಸ್ಟಾರ್ ಅನ್ನೋರು ಅವ್ರು ಹೇಳಿದಾರೆ, ನಾನು ನಿಮ್ಗೆ ಆಗ್ಲೇ ಹೇಳಿದಂಗೆ 40% ಕ್ಲೇಮ್ ಆಗುತ್ತೆ ಅಂತ ಹೇಳಿದಾರಲ್ಲ, ಅದು ಏನು ಕೆಲವೇ ಟೈಮ್ಗಳಲ್ಲಿ ಆಗುತ್ತೆ. ಕೆಲವೇ ಟೈಮ್, ನಾಟ್ 3 to 4 years, ಅಟ್ಲೀಸ್ಟ್ ವಿತಿನ್ 6 months 7 months ಅಲ್ಲಿ ಆಗುತ್ತೆ. ಸೊ ಇದು ಅವರ ಊಹೆ, 40% ಆಗುತ್ತೆ ಅನ್ನೋದು. ಈ ಎಲ್ಲಾ ಕಾರಣಗಳಿಂದನೇ ಗೋಲ್ಡ್ ಪ್ರೈಸ್ ಕಮ್ಮಿ ಆಗುತ್ತೆ ಅನ್ನೋ ಒಂದು ಸ್ಟ್ರಾಂಗ್ ನಿರ್ಧಾರ, ಒಂದು ನಂಬಿಕೆ ಬರುತ್ತೆ. ಅಂಡ್ ಇನ್ನೊಂದು, ಇಷ್ಟು ದಿನಗಳ ಕಾಲ ಏನು ಗೋಲ್ಡ್ ಬೂಮ್ ಆಯ್ತಲ್ಲ, 70,000, 80,000, 88, 93, 97, 1 ಲಕ್ಷ, ಇಷ್ಟು ಆಲ್ ಟೈಮ್ ಹೈ, ತುಂಬಾ ಆಲ್ ಟೈಮ್ ಹಿಟ್ ಆಗ್ಬಿಟ್ಟಿದೆ. ಅದು ಸ್ಯಾಚುರೇಷನ್ ಲೆವೆಲ್ ರೀಚ್ ಆಗಿದೆ. ಅದು ಈಗ ಅದಕ್ಕೆ ಕರೆಕ್ಷನ್ ಬೇಕಾಗಿದೆ. ಕರೆಕ್ಷನ್ ಅಂದಾಗ ಏನಾಗುತ್ತೆ, ಆ ಗೋಲ್ಡ್ ಪ್ರೈಸ್ ಕೆಳಗಡೆ ಬಂದು ಸ್ವಲ್ಪ ಕರೆಕ್ಷನ್ ತಗೊಂಡು ಮತ್ತೆ ಮೇಲೆ ಹೋಗುತ್ತೆ. ಇದು ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತಲ್ಲ ಅದೇ ತರನೇ ಗೋಲ್ಡ್ ವರ್ಕ್ ಆಗೋದು. ಬಿಕಾಸ್ ಗೋಲ್ಡ್ ಈಸ್ ಟ್ರೀಟೆಡ್ ಆಸ್ ಎ ಕರೆನ್ಸಿ, ಓಕೆ, ಇನ್ ಬಿಟ್ವೀನ್ 2 countries. ಸೊ ಅದಕ್ಕೂ ಅಷ್ಟೇ ಕರೆಕ್ಷನ್ ಅನ್ನೋದು ಬೇಕಾಗುತ್ತೆ. ಆಲ್ ಟೈಮ್ ರೀಚ್ ಆಗಿದೆ, ಆಲ್ ಟೈಮ್ ಹಿಟ್ ಆಗಿದೆ, ಅತಿ ಪೀಕ್ ಲೆವೆಲ್ ಹೋಗಿದೆ. ಬಿಕಾಸ್ ನಮ್ಮಂತ ಮಿಡಲ್ ಕ್ಲಾಸ್ ಮತ್ತೆ ನಾರ್ಮಲ್ ಪೀಪಲ್ಗಳು ಕೂಡ ಬೈ ಮಾಡಕ್ಕೆ ಆಗದೆ ಇರುವಂತ ಒಂದು ಲೆವೆಲ್ ಹೋಗಿ ನಿಂತ್ಕೊಂಡಿದೆ, 1 ಲಕ್ಷ. ಸೊ ಅಷ್ಟಾದ್ರೆ ಯಾರು ಬೈ ಮಾಡಕ್ ಆಗಲ್ಲ. ಸೊ ಅದು ಕರೆಕ್ಷನ್ ತಗೊಳ್ಳೇಬೇಕು. ಕರೆಕ್ಷನ್ ತಗೊಂಡು ಕೆಳಗಡೆ ಬರಲೇಬೇಕು. ಕೆಳಗಡೆ ಬಂದು ಕರೆಕ್ಷನ್ ಆಗಿ ಮತ್ತೆ ಮೇಲೆ ಹೋಗ್ಲೇಬೇಕು. ಸೊ ಇದೇನ್ ಕೆಳಗಡೆ ಬರುತ್ತಲ್ಲ ಗ್ರಾಫ್, ಈ ಒಂದು ಗ್ರಾಫ್ ಈ ಪಾಯಿಂಟ್ ಅಲ್ಲಿ ಬರದೆ 56,000 ಅಂತ ಅವರು ಪ್ರಿಡಿಕ್ಟ್ ಮಾಡಿರೋದು. ಇದು ಒಂದು ಸೆಕೆಂಡ್ ಪ್ರಿಡಿಕ್ಷನ್ ಅಂತ ಹೇಳ್ಬೋದು. ಅಂಡ್ ನೀವು ನೋಡ್ತಾ ಇರ್ಬೋದು, ಗೋಲ್ಡ್ ಚಾರ್ಟ್ ಪ್ರಕಾರ 916 ಗೋಲ್ಡ್ ಕರೆಕ್ಷನ್ ತಗೊಳ್ಳೇಬೇಕು, ಕೆಳಗಡೆ ಬಂದೇ ಬರುತ್ತೆ. ಅದಕ್ಕೂ ತುಂಬಾ ಟೈಮ್ ಹಿಡಿದಿಲ್ಲ, ಅದು ಕೆಳಗಡೆ ಬರಲೇಬೇಕು ಚಾರ್ಟ್ ಪ್ರಕಾರ ನೋಡಿದ್ರೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಬಂಗಾರ, ಗೋಲ್ಡ್, ಚಿನ್ನ ಏನಂತೀರಾ, ಅದು 60,000 ಇಲ್ಲ 55,000ಕ್ಕೆ ಬಂದೇ ಬರುತ್ತೆ. ಅಂಡ್ ಬರಲೇಬೇಕು. ಬಂದ್ರೇನೆ ಅದು ಕರೆಕ್ಷನ್ ಆಗಿ ಮತ್ತೆ ಪುಲ್ ಬ್ಯಾಕ್ ಆಗಿ ಸ್ವಲ್ಪ ಕರೆಕ್ಷನ್ಸ್ ಎಲ್ಲ ಟೆಸ್ಟಿಂಗ್ ಎಲ್ಲ ನಡೆದು ಮತ್ತೆ ಮೇಲೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ನಿಮ್ಗೆ ಗೋಲ್ಡ್ ಪ್ರೈಸ್ ಯಾಕೆ 56,000 ಬರುತ್ತೆ, 60,000 ಬರುತ್ತೆ ಅಂತ ಯಾಕೆ ಇಷ್ಟು ಸುದ್ದಿ ಹರಡ್ತಿದೆ ಅನ್ನೋದು ಗೊತ್ತಾಯ್ತು ನಿಮ್ಗೆ ಯಾಕೆ ಅಂತ. ಈಗ ನೀವೇನ್ ಮಾಡ್ಬೇಕು, ಆಲ್ರೆಡಿ ಇನ್ವೆಸ್ಟ್ ಮಾಡಿರೋರು ಇಲ್ಲ ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಂಡಿರೋರು, ಅಡ್ವೈಸ್ ಮುಖ್ಯವಾಗಿ ಇದೇ ಮೇನು, ದಯವಿಟ್ಟು ಕೇಳಿ. ಆಲ್ರೆಡಿ ಇನ್ವೆಸ್ಟ್ ಮಾಡಿರೋರು ಪ್ಯಾನಿಕ್ ಆಗಬೇಡಿ, ಓಕೆ. ಪುಲ್ ಬ್ಯಾಕ್ ಆದಾಗ ಕೆಳಗಡೆ ಬಂದು ಮತ್ತೆ ಮೇಲೆ ಹೋಗುತ್ತೆ ಗೋಲ್ಡ್, ಅದ್ರದ್ದೇನಿಲ್ಲ. ಲಾಂಗ್ ಟರ್ಮ್ ಇರೋರಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅವ್ರು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಲ್ವಾ. ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಏನ್ ಮಾಡಿ, ನಿಮ್ಮ ಗೋಲ್ಡ್ ನ ಬುಕ್ ಮಾಡ್ಬಿಡಿ ಪ್ರಾಫಿಟ್. ಅಕಸ್ಮಾತ್ ನಿಮ್ ಆಲ್ರೆಡಿ ಪೀಕ್ ಹೈ ಇದೆ, ಅದು 90,000 97,000 ರೀಚ್ ಆಗಿದೆ, ನಿಮ್ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಯಾರ್ಯಾರನ್ನ ಗೋಲ್ಡ್ ಇನ್ವೆಸ್ಟ್ ಮಾಡಿಲ್ಲ ದಯವಿಟ್ಟು ಇನ್ವೆಸ್ಟ್ ಮಾಡಬೇಡಿ. 1 to 3 months ಹೋಲ್ಡ್ ಮಾಡಿ, ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡಿ. ಗೋಲ್ಡ್ ಪ್ರೈಸ್ ಏನಾಗುತ್ತೆ ಮುಂದೆ ನೋಡೋಣ, ಆಮೇಲೆ ಇನ್ವೆಸ್ಟ್ ಮಾಡಿ. ಈಗ ಇನ್ವೆಸ್ಟ್ ಮಾಡಿ ಗೋಲ್ಡ್ ಪ್ರೈಸ್ 60 ಬಂದಾಗ ನೀವೇ ಆಮೇಲೆ ರಿಗ್ರೆಟ್ ಮಾಡ್ತೀರಾ. 60 ಬಂದಾಗ ಚೆನ್ನಾಗಿ ಬೈ ಮಾಡಿ ಗೋಲ್ಡ್ ಪ್ರೈಸ್. ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ, ಚೆನ್ನಾಗಿ ಬೈ ಮಾಡಿ ಗೋಲ್ಡ್ ಅನ್ನ, ಇನ್ವೆಸ್ಟ್ಮೆಂಟ್ ಮಾಡಿ ಗೋಲ್ಡ್ ಮೇಲೆ. ಬೇರೆ ಬೇರೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ಸ್ ಆಲ್ರೆಡಿ ಈ ವಿಡಿಯೋದಲ್ಲಿ ಹೇಳಿದೀನಿ, ನೀವು ನೋಡ್ತಾ ಇರ್ಬೋದು. ಈ ವಿಡಿಯೋ ನೋಡ್ಕೊಂಡ್ ಬನ್ನಿ, ಯಾವ ರೀತಿ ಗೋಲ್ಡ್ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದೀನಿ. ಸೊ ನಿಮಗೆ ಇವಾಗ ಒಂದೇ ಇರೋದು ಆಪ್ಷನ್, ವೇಟ್ ಮಾಡಿ. ಗೋಲ್ಡ್ ಪ್ರೈಸ್ 60,000 ಬಂದಾಗ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ. ETF ಮೇಲೆ ಹೆಂಗ್ ಇನ್ವೆಸ್ಟ್ ಮಾಡಬೇಕು, ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಹೆಂಗ್ ಇನ್ವೆಸ್ಟ್ ಮಾಡಬೇಕು, ಶಾಪ್ಗೆ ಹೋಗಿ ಅವರ ಒಂದು ಪ್ಲಾನ್ ಗಳನ್ನ ಹೇಗೆ ಚೂಸ್ ಮಾಡಿ ಇನ್ವೆಸ್ಟ್ ಮಾಡಬೇಕು ಅಂತಾನೆ ಹೇಳ್ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ಆ ಒಂದು ಸ್ಟೇಜ್ ಬಂದಾಗ ಕರೆಕ್ಟ್ ಟೈಮಲ್ಲಿ ಎಂಟ್ರಿ ಕೊಡಿ, ಓಕೆ. ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕರೆಕ್ಟ್ ಟೈಮಿಗೆ ಎಂಟ್ರಿ ಕೊಡ್ತಾರಲ್ಲ, ಆ ತರ ಕರೆಕ್ಟ್ ಟೈಮಲ್ಲಿ ಎಂಟ್ರಿ ಕೊಟ್ಟು ಗೋಲ್ಡ್ ನ ಬೈ ಮಾಡಿ. ಈಗ ಸದ್ಯಕ್ಕೆ ಹೋಲ್ಡ್ ಮಾಡಿ, ಈಗ ಗೋಲ್ಡ್ ನ ಪರ್ಚೇಸ್ ಮಾಡಬೇಡಿ ಅನ್ನೋದು ನನ್ನ ಒಂದು ಅಡ್ವೈಸ್. ಬಿಕಾಸ್ ಆಫ್ ಆಲ್ ದೋಸ್ ರೀಸನ್ಸ್ ವಿಚ್ ಐ ಮೆನ್ಷನ್ಡ್. ನಿಮ್ಗೆ ಏನೇನು ಮೆನ್ಷನ್ ಮಾಡಿದೀನಿ ಆ ಎಲ್ಲ ರೀಸನ್ ಗಳಿಂದ ಗೋಲ್ಡ್ ಪ್ರೈಸ್ ಕಮ್ಮಿ ಆಗ್ಬಹುದು ಅಂತ ಹೇಳ್ತಿದ್ದಾರೆ. ರಿಸ್ಕ್ ಬೇಡ, ಬಿಕಾಸ್ ಹಿಂಗೆ ಆಗುತ್ತೆ ಅಂತ ಯಾರು ಹೇಳಲ್ಲ. ಗೋಲ್ಡ್ ಪ್ರೈಸ್ ಕಮ್ಮಿ ಆಗ್ಬೋದು, ರಿಸ್ಕ್ ಬೇಡ, ತಾಳ್ಮೆ ಇರಲಿ, ಮುಂದೆ ಏನಾಗುತ್ತೆ ನೋಡೋಣ ಗೋಲ್ಡ್ ಪ್ರೈಸ್. ಸೊ ಇದು ಒಂದು ಗೋಲ್ಡ್ ಪ್ರೈಸ್ ನ ಒಂದು ಸ್ಮಾಲ್ ಅನಾಲಿಸಿಸ್ ಆಗಿತ್ತು ನಂದು. ಅಂಡ್ ಇಲ್ಲಿ ನಿಮ್ಗೆ ಇನ್ನೊಂದು ವಿಚಾರ ಹೇಳ್ಬೇಕು, ಇಲ್ಲಿ ದ ಫೇಮಸ್ ರಿಸರ್ಚ್ ಕಂಪನಿ ಮಾರ್ನಿಂಗ್ ಸ್ಟಾರ್ ಅನ್ನೋರು ಗೋಲ್ಡ್ ಪ್ರೈಸ್ 40% ಡಿಕ್ಲೈನ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಇನ್ನೊಂದು ವೈಸ್ ವರ್ಸಾ ಕಂಪನಿ ಏನ್ ಗೊತ್ತಾ, ಗೋಲ್ಡ್ಮನ್ ಸ್ಯಾಕ್ಸ್ ಕಂಪನಿ ಗೋಲ್ಡ್ ಪ್ರೈಸ್ ಫಾಲೋ ಆಗಲ್ಲ, 1,25,000 ರೀಚ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈ ಬೈ ದಿಸ್ ಇಯರ್ ಎಂಡ್ 2025 ಡಿಸೆಂಬರ್ ಒಳಗಡೆ. ನೋಡಿ, ಒಂದೊಂದು ಕಂಪನಿ ಪ್ರಿಡಿಕ್ಷನ್ ಒಂಥರ ಇರುತ್ತೆ. ಈಗ ಗೋಲ್ಡ್ಮನ್ ಸ್ಯಾಕ್ಸ್ ಹೇಳಿದ್ರು ಅಂತಾನು 1,25,000 ಆಗುತ್ತೆ ಅಂತ ಇನ್ವೆಸ್ಟ್ ಮಾಡಬಾರ್ದು. ಅವ್ರು ಹೇಳಿದ್ರಂತಾನು ನೀವು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೋಬಾರ್ದು. ನಿಮ್ಮ ಓನ್ ಅನಾಲಿಸಿಸ್ ಮಾಡಿ ವೆಯ್ಟ್ ಮಾಡಿ ಕರೆಕ್ಟ್ ಟೈಮಲ್ಲಿ ಎಂಟ್ರಿ ಕೊಡಬೇಕು. ಸೊ ಈಗ
ಹಾಗೆ ನೋಡಿದ್ರೆ ತುಲಾಭಾರ ಮಾಡಿದ್ರೆ ಮಾರ್ನಿಂಗ್ ಸ್ಟಾರ್ ಅನ್ನೋ ಪ್ರಿಡಿಕ್ಷನ್ ಜೊತೆಗೆ ಅದ್ರ ಸುತ್ತಮುತ್ತ ಇರೋ ನಾನು ಹೇಳ್ದಂಗೆ ನಿಮ್ಗೆ ಯಾವ್ಯಾವ ಪ್ರಿಡಿಕ್ಷನ್ ಮಾಡಿದೀನಿ ನಾನು, ಯಾವ್ಯಾವ ಒಂದು ಪುಲ್ ಬ್ಯಾಕ್ ಟೆಸ್ಟಿಂಗ್ ನಡೀತಾ ಇದೆ, ಆಮೇಲೆ ಪ್ರಿಡಿಕ್ಷನ್ ನಡೀತಾ ಇದೆ, ಗೋಲ್ಡ್ ಪ್ರೈಸ್ ಕಮ್ಮಿ ಆಗುತ್ತೆ ಅನ್ನೋದು ಅದು ತುಂಬಾ ಸ್ಟ್ರಾಂಗ್ ಆಗಿದೆ. ಸುಮ್ನೆ ಕಾಂಚಿ ಪಿಂಚಿ ತರ ಪ್ರಿಡಿಕ್ಷನ್ ಮಾಡಿದೆ ಅವರು, ತುಂಬಾ ಸ್ಟ್ರಾಂಗ್ ಆಗಿದೆ. ಆ ಒಂದು ಫೀಲಿಂಗ್ ಸ್ಟ್ರಾಂಗ್ ಆಗಿರೋದಕ್ಕೆ ಹೇಳ್ತಾ ಇರೋದು ಗೋಲ್ಡ್ ಪ್ರೈಸ್ ಕಮ್ಮಿ ಆಗುತ್ತೆ ಅಂತ. ಸೊ ಈಗ ಸದ್ಯಕ್ಕೆ ವೇಟ್ ಮಾಡಿ ಆಮೇಲೆ ನೀವು ಎಂಟ್ರಿ ತಗೊಳೋದು ಒಳ್ಳೇದು. ನಿಮ್ಗೆ ಒಂದು ಈ ವಿಡಿಯೋ ಇಷ್ಟ ಆಗಿದ್ರೆ, ಅನಾಲಿಸಿಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಯಾರ್ಯಾರು ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಇದಾರಲ್ಲ ಅವ್ರಿಗೂ ಶೇರ್ ಮಾಡಿ. ಬಿಕಾಸ್ ಇದು ಒನ್ ಆಫ್ ದ ಇನ್ವೆಸ್ಟ್ಮೆಂಟ್ ಅಂಡ್ ಪರ್ಚೇಸ್, ಇದು ಮೇನ್ ಇಂಪಾರ್ಟೆಂಟ್ ಆಗಿ. ಸೊ ಎಸ್ಪೆಷಲಿ ಗೋಲ್ಡ್ ರಿಲೇಟೆಡ್. ಸೊ ಯಾರ್ಯಾರು ಗೋಲ್ಡ್ ಪರ್ಚೇಸ್ ಮಾಡ್ತಿದ್ದೀರಾ, ಅಂಡ್ ಇನ್ನೊಂದು ಈಗ ಅಕ್ಷಯ ತೃತೀಯ ಬರುತ್ತೆ. ಅಕ್ಷಯ ತೃತೀಯ ದಿನ ಗೋಲ್ಡ್ ನ ಪರ್ಚೇಸ್ ಮಾಡಬೇಕು ಅನ್ನೋರು ತುಂಬಾ ಜನ ಇರ್ತೀರಾ. ಹೌದು, ಏನೋ ಹಬ್ಬದ ದಿನ ನಾವು ಪರ್ಚೇಸ್ ಮಾಡಬೇಕು, ಅದು ಮೊದಲಿಂದ ಬಂದಿದೆ ಕರೆಕ್ಟ್. ಬಟ್ ಸ್ವಲ್ಪ ತಲೆ ಓಡಿಸಿ ನೀವು ಮುಂದೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ರೆ ಅಕ್ಷಯ ತೃತೀಯ ನೆಕ್ಸ್ಟ್ ವರ್ಷನೂ ಬರುತ್ತೆ, ಮುಂದಿನ ವರ್ಷನೂ ನೀವು ಪರ್ಚೇಸ್ ಮಾಡಬಹುದು, ಬರ್ತಾನೆ ಇರುತ್ತೆ ಎವ್ರಿ ಇಯರ್. ಗೋಲ್ಡ್ ಪ್ರೈಸ್ ಎವ್ರಿ ಇಯರ್ ಸೇಮ್ ಇರಲ್ಲ, ಅದು ಮಾತ್ರ ಸೇಮ್ ಇರುತ್ತೆ ಡೇಟ್ ಅಕ್ಷಯ ತೃತೀಯ ಅದು. ಸೊ ಗೋಲ್ಡ್ ನ ಸದ್ಯಕ್ಕೆ ಒಂದು 2 to 3 months ಅವಾಯ್ಡ್ ಮಾಡಿ ಪರ್ಚೇಸ್ ಮಾಡೋದು. ಆಮೇಲೆ ನೀವೇ ನೋಡಿ ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದ ಗೋಲ್ಡ್ ಪ್ರೈಸ್ ನೋಡ್ಬಿಟ್ಟು. ಓಕೆ, ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾನು ಹೇಳ್ದಂಗೆ, ಅಂಡ್ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.